ರಶ್ಮಿ, ಇನ್ಯಾವತ್ತೂ ನಿನ್ನ ಕಾಲು ನೆಲ ಸೋಕ್ಬಾರ್ದು. ಅದಕ್ಕೆ ಮೊದಲನೇ ಕಿತ್ತ ನಿನ್ನ ಕಾಲ ನನ್ನ ಅಂಗೈ ಮೇಲೆ ಇಟ್ಬಿಟ್ಟು ದಾಟು. ಅಯ್ಯೋ ರೀ, ನನ್ನ ಪಾದ ಏನಾರು ನಿಮ್ಮ ಅಂಗೈ ಮೇಲಿಟ್ರೆ ನಿಮ್ಮ ಅಂಗೈ ಅಪ್ಪಚ್ಚಿ ಆಗೋಗತ್ತಷ್ಟೇ. ಏನೂ ಆಗಲ್ಲ. ಪಾಪಿಗಳು ಸವಾಸ ಮಾಡಿ ಹಾಳಾಗೋಗಿದ್ದೀನಿ. ನಿನ್ನ ಪಾದನ ನನ್ನ ಕೈ ಮೇಲೆ ಹಿಡಿದ್ರಿಂದ ಆ ಪಾಪ ಎಲ್ಲ ಹೊಂಟೋಯ್ತದೆ. ಏನೂ ಆಗಲ್ಲ, ಇಡು. ರಶ್ಮಿ, ಆಟೋನ್ ಕೇಳ್ಕೊತಾನೆ, ಕಾಲಿಡವ. ಹೆಚ್ಚು ಕಡಿಮೆ ಆಗೋಗ್ಬಿಟ್ರೆ ಡಾಕ್ಟರ್ ನಮ್ಮವ್ರೆ ಅವರಲ್ಲ, ನಮ್ಮ ಪಾರು. ನನ್ನ ಗಂಡಂಗೆ ಏನೂ ಆಗಲ್ಲ ಅಂದ್ಕೊಂಡೆ ಕಾಲಿಡ್ತೀನಿ. ಅದು ಹೆಂಡತಿ ಪಾದ ಗಂಡಂಗೆ ಸೋಕ್ಬಾರ್ದು ಅಂತಾರೆ. ಆದರೆ ನೀವೇ ಕೇಳ್ತಾ ಇದ್ದೀರಾ ಅಂದಮೇಲೆ ನಿಮ್ಮ ಕೈ ಮೇಲೆ ನನ್ನ ಪಾದ ಇಡ್ತೀನಿ. ಮಕ್ಕಳವ್ವ, ಕ್ಷಮಿಸ್ಬಿಡವ್ವ. ರೀ, ಕ್ಷಮಿಸ್ಬಿಡಿ. ಬನ್ನಿ. ಬನ್ನಿ. ನನ್ನ ಸೊಸೆ ಮನೆ ಸೇರಾಯಿತು. ಹೋಗ್ರವ, ಇಬ್ಬರು ಹೋಗಿ ದೇವ್ರ ದೀಪ ಹಚ್ಚಿ ಕೈ ಮುಗಿರಿ. ಒಂದು ನಿಮಿಷ. ನಂದೊಂದು ಮಾತೈತೆ. ಅಲ್ಲಿಗಂಟ ಇವರು ದೀಪ ಹಚ್ಚಂಗಿಲ್ಲ. ಆಂಟಿ, ಏನು ವಿಷಯ? ಏಯ್ ಲೀಲಾ, ಬಾಯಿ ಬಿಟ್ಟು ಮಾತಾಡು. ಯಾಕೆ ಹಿಂಗೆ ಆಡ್ತಾ ಇದೆಯಾ? ಮಗ ಸೊಸೆ ಒಂದಾಗಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಏನಿದೆ? ನಿಮ್ಮೆಲ್ರಿಗೂ ಇವರಿಬ್ಬರು ಒಂದಾಗಿರೋ ವಿಷಯಕ್ಕೆ ಖುಷಿ ಆಗಿರ್ಬೋದು, ಆದರೆ ನನಗೆ ಖುಷಿ ಆಗೋದು ಯಾರನೇ ವಿಷಯಕ್ಕೆ. ಲೀಲಾ, ಅದೇನು ಅಂತ ಹೇಳು. ಒಂದು ಹೆಣ್ಣಿನ ಜೀವನದಲ್ಲಿ ಅದೆಷ್ಟೇ ಆಸ್ತಿ, ಅಂತಸ್ತು, ಸಂಪತ್ತು, ಆರೋಗ್ಯ ಇದ್ರೂ ಮುತ್ತೈದೆ ಭಾಗ್ಯ ತಂದ್ಕೊಡೋದು ಗಂಡ ಅಂತ ನಂಬಿರೋಳು ನಾನು. ಅವತ್ತು ನೀವೆಲ್ಲರೂ ಇದ್ರಿ. ನನ್ನ ಮಗ ಅನ್ನಿಸ್ಕೊಂಡಿರೋನು ಅವ್ರ ಅಪ್ಪಂಗೆ ಅವಮಾನ ಆಗೋ ಥರ ಮಾತಾಡಿ ಅವ್ರ ತವನೇ ಶತ್ರುಗಿಂತ ಕೀಳಾಗಿ ನಡ್ಕೊಂಡು ಅವ್ರ ಮೇಲೆ ಕೈ ಮಾಡಕ್ ಹೋಗಿದ್ದ. ಸೀನಾ, ಏನಿದು? ಅಯ್ಯೋ ರೀ, ಏನು ಮಾಡ್ತಾ ಇದ್ದೀರಾ? ಯಾರು ಒಬ್ರೊಬ್ರು ಮುಂದೆ ಬಂದರು ನನ್ನ ಮೇಲೆ ಆಣೆ. ನೀವೆಲ್ಲರೂ ಹೇಳೋದೆಲ್ಲ ಹೇಳಿದ್ದೀರಾ, ನಾನು ಹೇಳೋದು ಬಾಕಿ ಐತೆ. ಊರಲ್ಲಿರೋರಿಗೆಲ್ಲ ಶಿವಣ್ಣನ ತಂಗಿರು ಅಂದರೆ ತುಂಬಾ ಪ್ರೀತಿ. ಹಂಗೆ ಅವ್ರದ್ದೆಲ್ಲ ಒಂದು ಪ್ರಶ್ನೆನೂ ಐತೆ. ಶಿವಣ್ಣ ಅವ್ನ ತಂಗಿದಿರ್ನ ಯಾರ ಮನೆ ಕೊಟ್ಟು ಮದುವೆ ಮಾಡ್ತಾನೆ ಅಂತ. ಅದರ ಅರ್ಥ ಶಿವಣ್ಣ ಅವ್ರ ತಂಗಿದಿರ್ನ ಹೂವಿನ ಥರ ನೋಡ್ಕೊಂಡಿದ್ದಾನೆ. ಅವ್ರು ಹೋಗೋ ಮನೇಲೂ ಹೂವಿನ ಥರ ನೋಡ್ಕೊಳ್ಳೋರು ಸಿಗಬೇಕು ಅಂತ ಅದರ ಅರ್ಥ. ಇದು ಜನರು ಪ್ರಶ್ನೆ ಆಗಿತ್ತು. ಇಷ್ಟೆಲ್ಲ ಆದಮೇಲೂ
ಶಿವಣ್ಣ ಅವನ ತಂಗಿನ ನನ್ನಂತ ಪಾಪಿ ಕೊಟ್ಟು ಮದುವೆ ಮಾಡ್ದ. ನನ್ನಂತ ಪಾಪಿ ಕೊಟ್ಟು ಮದುವೆ ಮಾಡಿದ್ಮೇಲೂ ನಾನು ಅವಳ ಹೆಂಗೆ ನೋಡ್ಕೋಬೇಕಾಯ್ತು? ಬಂಗಾರದಾಗ ನೋಡ್ಕೋಬೇಕಾಯ್ತು. ಆದರೆ ನಾನು ಮಾಡಿದ್ದೇನು? ಯಾವಳ್ದೋ ಮಾತಾಡ್ಕೊಂಡು ಯಾವಳಿಂದೇನೋ ಹೋದೆ. ಅವಳದೇ ನಿಜವಾದ ಪ್ರೀತಿ ಅನ್ಕೊಂಡಿದ್ದೆ. ಆ ನಿಜವಾದ ಪ್ರೀತಿ ಗೆಲ್ಲಬೇಕು ಅನ್ಕೊಂಡಿದ್ದೆ. ಆದರೆ ನನಗೆ ಇವಾಗ ಒಂದು ಅರ್ಥ ಆಯ್ತು. ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ದು ರಶ್ಮಿಗೆ. ಪ್ರೀತಿ ಸೋಲ್ಬಾರ್ದು ಅನ್ಕೊಂಡಿದ್ದು ನನಗೆ ಇಲ್ಲಿ ನಿಜವಾದ ಪ್ರೀತಿನೇ ಗೆಲ್ಲಿಸ್ಬಿಡ್ತು. ನಿಮ್ಮ ಮನ್ಸಿಗೆ ನೋವಾಗೋ ಥರ ನಡ್ಕೊಂಡಿದ್ದೀನಿ, ನಿಮಗೆಲ್ಲ ಅವಮಾನ ಮಾಡಿದ್ದೀನಿ. ಅಷ್ಟೆಲ್ಲ ಮಾಡಿದ್ದಕ್ಕೇನೆ ಈಗ ನನ್ನ ಮನ್ಸಿಗೆ ಸಮಾಧಾನ ಆಗಬೇಕು ಅಂದರೆ ನಾನೀ ಶಿಕ್ಷೆನ ತಗೊಳ್ಳೇಬೇಕು. ಅಣ್ಣ ಹೀಗೆ ಮಾಡ್ಬೇಡ ಅಣ್ಣ, ನೋವಾಗತ್ತೆ. ಸಾಕ್ ಬಿಡ್ಲಾ, ಯಾಕೆ ಗಾಡಿಯಾ? ಸುಮ್ಮನೆ ಇರು ಬಾಬಾ, ಇಲ್ಲಿ ನನಗೆ ಶಿಕ್ಷೆ ಆಗಲೇಬೇಕು. ದಯವಿಟ್ಟು ಯಾರು ಮುಂದೆ ಬರಕ್ಕೆ ಹೋಗ್ಬಿಡಿ, ಏನು ಹೇಳ್ಬೇಡಿ. ಸೀನಾ ಸೀನಾ ಮಾದಪ್ಪ, ಸಿನಾ ಎಲ್ಲರೂ ಹೇಳ್ತಾವಳಲ್ಲ, ಬ್ಯಾಡ ಕಣ್ಲ, ಸಾಕು ಬಿಡ್ಲಾ ಸಿನಾ, ಸಾಕು ಬಿಡ್ಲಾ. ನಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಇರೋದಾದ್ರೆ ನಿಲ್ಸು ಸೀನಾ. ತಪ್ಪು ಮಾಡಿದ್ದಾಯ್ತು, ಅರ್ಥ ಆಗಿದ್ದು ಆಯ್ತು, ತಿದ್ಕೊಂಡಿದ್ದು ಆಯ್ತು. ಪಶ್ಚಾತ್ತಾಪಕ್ಕೂ ಒಂದು ಮಿತಿ ಅನ್ನೋದು ಇರುತ್ತೆ ಸೀನಾ, ಅದನ್ನ ದಾಟ್ಬಾರ್ದು. ಬನ್ನಿ. ಇದು ಸಂಸಾರ ಅಂದರೆ ಎಲ್ಲನೂ ಸಾಂಗವಾಗಿ ಆಗೋಯ್ತು. ಇದೇ ಖುಷಿಗೆ ಎಲ್ಲರೂ ಹಬ್ಬದ ಊಟ ಮಾಡೋಣ, ಆಯ್ತಾ?